ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ವೇಣುಗೋಪಾಲ್ ಕೆ.ಸಿ. ವೇಣುಗೋಪಾಲ್ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಇವರ ಜೊತೆಗೆ ಲಂಚ್ ಮೀಟಿಂಗ್ ಏನು ನಡೀತಾ ಇದೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹಾರಿದ್ದಾರೆ. ಈ ಎಲ್ಲ ನಾಯಕತ್ವದ ಗೊಂದಲದ ನಡುವೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಗೆ ಪವರ್ ಫೈಟ್ ಬೆನ್ನಲ್ಲೇ ಡಿ.ಸಿ.ಎಂ ಡಿ.ಕೆ. ಶಿ ದೆಹಲಿ ಯಾತ್ರೆ. ದಿಢೀರ್ ದೆಹಲಿಗೆ ತೆರಳಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ದೆಹಲಿಯಲ್ಲಿ 14ರಂದು ವೋಟ್ ಚೋರ್ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರೆದುಕೊಂಡು ಹೋಗಬೇಕು. ಪ್ರತಿ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 14ನೇ ತಾರೀಕಿಗೆ ವೋಟ್ ಚೋರ್ ಪ್ರತಿಭಟನೆ ಇದೆ. ಕಾಂಗ್ರೆಸ್ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಮತಗಳಿನ ಬಗ್ಗೆ ದೊಡ್ಡ ಅವೇರ್ನೆಸ್ ಮೂಡಿಸ್ತಾ ಇದೆ. ಹಾಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ದೆಹಲಿಯಲ್ಲಿ 14ನೇ ತಾರೀಕು ಪ್ರತಿಭಟನೆ. ಹೀಗಾಗಿ ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಡಿ.ಸಿ.ಎಂ ಹೇಳಿದ್ದಾರೆ. ಅದರ ನಡುವೆ ಇವತ್ತೇ ಅವರು ದೆಹಲಿಗೆ ಹೋಗಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ. ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ವೋಟ್ ಚೋರಿ, ಯಾಕೆಂದರೆ ನಮ್ಮಿಂದನೇ ವೋಟ್ ಚೋರಿ ಪ್ರಾರಂಭ ಆಗಿದ್ದು, ನಮ್ಮಿಂದನೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇರೋದು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೆ ಹತ್ರ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಡಿ.ಕೆ. ಫ್ಯಾನ್ಸ್ ಘೋಷಣೆ. ಅಭಿಮಾನಿಗಳು ಘೋಷಣೆ ಕೂಗಲಿ ಬಿಡಿ, ತಪ್ಪೇನಿದೆ? ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ. ಡಿ.ಕೆ. ಫ್ಯಾನ್ಸ್ ಘೋಷಣೆ ಕೂಗಿದ್ರ ಬಗ್ಗೆ 10 ವರ್ಷದಿಂದ ಡಿ.ಕೆ. ಘೋಷಣೆ ಕೂಗುತ್ತಿದ್ದಾರೆ. ಕೆಲವರು ಮೋದಿ ಅಂತಾರೆ, ಕೆಲವರು ಡಿ.ಕೆ. ಅಂತಾರೆ, ಕೆಲವರು ರಾಹುಲ್ ಅಂತಾರೆ, ಕೆಲವರು ಸಿದ್ದರಾಮಯ್ಯ ಅಂತಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ಥರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾರೆ. ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ಥರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ತಾರೆ. ಅವೆಲ್ಲ ಕೆಲವರು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ಥರದ ಜೈಕಾರಗಳು, ಧಿಕ್ಕಾರಗಳು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರೋದ್ರು, ಮತ್ತೊಂದು ಕಡೆಯಲ್ಲಿ ಮಂಗಳೂರಿನಲ್ಲಿ ಲಂಚ್ ಮೀಟಿಂಗ್. ಸದ್ಯಕ್ಕೆ ಈ ಹೊತ್ತಿಗೆ ಏನೇನು ಚರ್ಚೆಗಳಿದ್ದಾವೆ? ರಾಜಕೀಯ ಪಡಸಾಲೆಯಲ್ಲಿ ಈ ಹೊತ್ತಿನ ಮಾತುಗಳೇನು? ಸದ್ಯಕ್ಕೆ ಏನು ವಿವರ ಇದೆ?
ಬಹಳ ಪ್ರಮುಖವಾಗಿ ಎರಡು ಕಡೆ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು CM ಮನೆಯಲ್ಲಿ ಹಾಗೂ DCM ಮನೆಯಲ್ಲಿ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದಿರ್ತಕ್ಕಂತಹ ಈ ಕುರ್ಚಿ ಕಾದಾಟಕ್ಕೆ ಸದ್ಯದ ಮಟ್ಟಿಗೆ ಒಂದಷ್ಟು ವಿರಾಮ ಹಾಕುವಂಥದ್ದು, ಅಂದರೆ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಜೊತೆಗೆ ಇಬ್ಬರ ಮಧ್ಯೆ ಕೂಡ CM ಹಾಗೂ DCM ಮಧ್ಯೆ ಸಮನ್ವಯನ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಏನು ಕುರ್ಚಿ ಕಿತ್ತಾಟ ಇತ್ತು ಅದಕ್ಕೆ ಬ್ರೇಕ್ ಹಾಕುವಲ್ಲಿ ಒಂದಷ್ಟು ಯಶಸ್ವಿ ಕೂಡ ಆಗಿದೆ. ಇನ್ನು ಉಳಿದಂತೆ ವೇಣುಗೋಪಾಲ್ ಅವರು ಇವತ್ತು ರಾಜ್ಯಕ್ಕೆ ಆಗಮಿಸಿದ್ರು. ಮಂಗಳೂರಿನಲ್ಲಿ CM ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದರು. ಈ ಹೊತ್ತಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ಹೈಕಮಾಂಡ್ ಕೂಡ ಸಂದೇಶವನ್ನು CM ಸಿದ್ದರಾಮಯ್ಯ ಅವರು ಕಳಿಸಿದ್ದಾರೆ. ನಾನು ಮುಂದುವರಿಯುವಂಥ ಇರಾದೆಯನ್ನು ಇಟ್ಕೊಂಡಿದ್ದೇನೆ, ನೀವು ಅದಕ್ಕೆ ಪೂರಕವಾದಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಅನ್ನುವಂಥದ್ದು. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳ್ತಾ ಇದ್ದಾರೆ. ಈಗಾಗಲೇ 3 ಗಂಟೆ ವಿಮಾನದಲ್ಲಿ ದೆಹಲಿಗೆ ತೆರಳಿರ್ತಕ್ಕಂಥದ್ದು. ಖಾಸಗಿ ಕಾರ್ಯಕ್ರಮ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಕೂಡ ರಾತ್ರಿ ಪೂರ್ತಿ ಅವರಿಗೆ ಸಮಯ ಇರುತ್ತೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋಕ್ಕೆ, ಒಂದಷ್ಟು ಸಂಬಂಧಪಟ್ಟವ್ರನ್ನ ಭೇಟಿ ಮಾಡೋದಕ್ಕೆ. ಹೀಗಾಗಿ ಒಂದು ರೀತಿಯಲ್ಲಿ ಗದ್ದಿಗೆ ಗುದ್ದಾಟದ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದು ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು. ಮತ್ತು ದೆಹಲಿಯಲ್ಲಿ ಯಾರನ್ನ ಭೇಟಿ ಮಾಡಿ ಏನೆಲ್ಲ ಸಂದೇಶಗಳನ್ನು ಹೊತ್ತು ಬರ್ತಾರೆ ಮತ್ತು ಏನೆಲ್ಲ ಮೆಸೇಜನ್ನು ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡ್ತಾರೆ ಅನ್ನೋಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ನಾವು ಬಗೆಹರಿಸ್ತೀವಿ, ನೀವು ಸೈಲೆಂಟ್ ಆಗಿರಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು ಕೂಡ ಒಳಗಿಂದ ಒಳಗೆ ಆತಂಕ ಅಂತೂ ಉಭಯ ನಾಯಕರಿಗೆ ಇದ್ದೇ ಇದೆ. ಒಂದು CM ಅವರಿಗೆ ಕುರ್ಚಿ ಬಿಡು ಅಂತ ಹೇಳುವಂಥ ಆತಂಕ ಇದೆ, ಇಲ್ಲ ನನಗೆ ಕುರ್ಚಿ ಸಿಗಲ್ಲ ಅನ್ನುವಂಥ ಆತಂಕ ಕೂಡ CM ಡಿ ಕೆ ಶಿವಕುಮಾರ್ ಅವರು ಕೂಡ ಇದೆ. ಹಾಗಾಗಿ ಒಂದು ಆತಂಕದ ವಾತಾವರಣದಲ್ಲೇ ಈಗ ಅವರವ್ರದ್ದೇ ಸ್ಟ್ರಾಟಜಿಗಳನ್ನು ಉಭಯ ನಾಯಕರು ಮಾಡ್ತಾ ಇದ್ದಾರೆ. ಇವತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರು ಒಂದು ಕಡೆ ನಿವೇದನೆ ಮಾಡಿಕೊಂಡ್ರೆ, ಇನ್ನೊಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಆದಷ್ಟು ಶೀಘ್ರವಾಗಿ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಸಿ ವೇಣುಗೋಪಾಲ್ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಇವರ ಜೊತೆಗೆ ಲಂಚ್ ಮೀಟಿಂಗ್ ಏನು ನಡೀತಾ ಇದೆ, ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಿದ್ದಾರೆ. ಈ ಎಲ್ಲ ನಾಯಕತ್ವದ ಗೊಂದಲದ ನಡುವೆ DCM ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಯಲ್ಲಿ ಮಾತುಕತೆಗೆ, ಪವರ್ ಫೈಟ್ ಬೆನ್ನಲ್ಲೇ DCM ಡಿ ಕೆ ಶಿ ದೆಹಲಿ ಯಾತ್ರೆ. ದಿಢೀರ್ ದೆಹಲಿಗೆ ತೆರಳಿದ್ದಾರೆ DCM ಡಿ ಕೆ ಶಿವಕುಮಾರ್. ದೆಹಲಿಯಲ್ಲಿ 14ರಂದು ವೋಟ್ ಚೋರ್ ಪ್ರತಿಭಟನೆ ಇದೆ. ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರೆದುಕೊಂಡು ಹೋಗಬೇಕು. ಪ್ರತಿ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ DCM ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. 14ನೇ ತಾರೀಕಿಗೆ ವೋಟ್ ಚೋರ್ ಪ್ರತಿಭಟನೆ ಇದೆ. ಕಾಂಗ್ರೆಸ್ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಮತಗಳಿನ ಬಗ್ಗೆ ದೊಡ್ಡ ಅವೇರ್ನೆಸ್ ಮೂಡಿಸ್ತಾ ಇದೆ, ಹಾಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ದೆಹಲಿಯಲ್ಲಿ 14ನೇ ತಾರೀಕು ಪ್ರತಿಭಟನೆ. ಹೀಗಾಗಿ ಪ್ರತಿ ಜಿಲ್ಲೆಯಿಂದ 300 ಜನರನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ DCM ಹೇಳಿದ್ದಾರೆ. ಅದರ ನಡುವೆ ಇವತ್ತೇ ಅವರು ದೆಹಲಿಗೆ ಹೋಗಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ, ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು, ಅವರೇ ಉಸ್ತುವಾರಿ ತೆಗೆದುಕೊಂಡು, ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್